ನಮಸ್ತೆ ವೀಕ್ಷಕರೇ. ದ್ವಾದಶ ರಾಶಿಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಸಿಂಹ ರಾಶಿಯವರ ಜೀವನದಲ್ಲಿ ಈ ತಿಂಗಳು ಯಾವ ರೀತಿಯ ಬದಲಾವಣೆಗಳು ಬರಲಿವೆ, ನಿಮ್ಮ ಉದ್ಯೋಗ, ಆರ್ಥಿಕತೆ, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಮೊದಲನೇ ಬಾರಿಗೆ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮೊದಲನೆಯದಾಗಿ ವೃತ್ತಿರಂಗವನ್ನು ಗಮನಿಸೋದಾದರೆ, ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಹಾಗೂ ದಶಮ ಸ್ಥಾನದಲ್ಲಿ ಮಂಗಳನ ಶುಭ ಸಂಚಾರ ಇರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಅದ್ಭುತ ಯಶಸ್ಸು ನಿಮಗೆ ಸಿಗುತ್ತೆ. ಕಚೇರಿಗಳಲ್ಲಿ ನಿಮ್ಮ ಅಧಿಕಾರ ಮತ್ತು ಗೌರವ ಕೂಡ ಹೆಚ್ಚಾಗುತ್ತೆ. ವಿಶೇಷವಾಗಿ ಸಾರ್ವಜನಿಕ ಸಂಪರ್ಕ, ಮಾಧ್ಯಮ, ರಾಜಕೀಯ ಹಾಗೂ ಕಲಾರಂಗದಲ್ಲಿ ಇರುವವರಿಗೆ ಈ ತಿಂಗಳು ಕೀರ್ತಿ ಮತ್ತು ಜನಪ್ರಿಯತೆ ಕೂಡ ಸಿಗ್ತದೆ. ಜುಲೈನ ಅಂತ್ಯದಲ್ಲಿ ಶನಿದೇವರ ಅನುಗ್ರಹದಿಂದ ಬಹಳ ದಿನಗಳಿಂದ ಹಿಂದೆ ಬಿದ್ದಿರುವಂತಹ ಸರ್ಕಾರಿ ಕೆಲಸಗಳು ಯಾವುದೇ ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ, ಸೂರ್ಯ ಮತ್ತು ಬುಧನ ಅನುಕೂಲಕರ ಸ್ಥಿತಿಯಿಂದಾಗಿ ಧನ ಹರಿವು ಹೆಚ್ಚಾಗಿರುತ್ತೆ. ಹಾಗೆ ಬರಬೇಕಾಗಿದ್ದ ಹಳೆಯ ಬಾಕಿ ಹಣಗಳು ಸಕಾಲಕ್ಕೆ ನಿಮ್ಮ ಕೈ ಸೇರ್ತದೆ. ಆದರೆ ಗುರು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆದಾಯದ ಜೊತೆಗೆ ಧಾರ್ಮಿಕ ಹಾಗೂ ಮಂಗಳ ಕಾರ್ಯಗಳಿಗೆ ಅನಿರೀಕ್ಷಿತ ವೆಚ್ಚಗಳು ಕೂಡ ಎದುರಾಗ್ತದೆ. ಆದ್ದರಿಂದ ಹಣಕಾಸಿನ ನಿರ್ವಹಣೆಯಲ್ಲಿ ಜಾಗರೂಕತೆಯಿಂದ ನೀವು ಇರಬೇಕಾಗುತ್ತೆ. ಹೂಡಿಕೆ ಮಾಡುವ ಮುನ್ನ ಹಿರಿಯರ ಸಲಹೆಯನ್ನು ಕೂಡ ನೀವು ಪಡ್ಕೊಳ್ಬೇಕಾಗುತ್ತೆ. ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಅತ್ಯಂತ ಸೌಹಾರ್ದಯುತವಾಗಿರುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುತ್ತೆ. ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಅವಿವಾಹಿತ ಸಿಂಹ ರಾಶಿಯವರಿಗೆ ಕಂಕಣ ಬಲ ಕೂಡಿ ಬರಲು ಈ ಮಾಸ ಪೂರಕವಾಗಿರುತ್ತೆ. ಉತ್ತಮ ವೈವಾಹಿಕ ಸಂಬಂಧಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಕೂಡ ಕಂಡು ಬರ್ತದೆ. ಗ್ರಹಗಳು ಪೂರಕವಾಗಿದ್ದರೂ ಸಿಂಹ ರಾಶಿಯವರು ಈ ತಿಂಗಳು ತಮ್ಮ ಸ್ವಭಾವದಲ್ಲಿ ಕೊಂಚ ನಿಯಂತ್ರಣವನ್ನು ಇಟ್ಕೊಳ್ಬೇಕಾಗುತ್ತೆ. ಅತಿಯಾದ ಆತ್ಮವಿಶ್ವಾಸ ಅಥವಾ ಸಣ್ಣ ವಿಷಯಗಳಿಗೆ ಕೋಪ ಮಾಡಿಕೊಳ್ಳುವಂಥದ್ದು ನಿಮ್ಮ ಕೆಲಸಗಳಿಗೆ ಇದು ಅಡ್ಡಿಪಡಿಸುತ್ತೆ. ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಮತ್ತು ನಿದ್ರಾಹೀನತೆ ಉಂಟಾಗುವಂತಹ ಸಂಭವ ಇರೋದ್ರಿಂದ ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಜುಲೈ ತಿಂಗಳಲ್ಲಿ ಉಂಟಾಗುವಂತಹ ಸಣ್ಣ ಪುಟ್ಟ ದೋಷಗಳ ನಿವಾರಣೆಗಾಗಿ ಮತ್ತು ಸಕಲ ಕಾರ್ಯ ಸಿದ್ಧಿಗಾಗಿ ಪ್ರತಿದಿನ ಮುಂಜಾನೆ ಎದ್ದು ಸೂರ್ಯದೇವನಿಗೆ ಅರ್ಘ್ಯವನ್ನು ನೀವು ಅರ್ಪಿಸಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಶನಿವಾರದ ದಿನ ಕಾಗೆಗಳಿಗೆ ಅನ್ನವನ್ನು ನೀಡುವಂಥದ್ದು ಶನಿದೇವರ ಕೃಪೆ ಸದಾ ನಿಮ್ಮ ಮೇಲಿರೋದಕ್ಕೆ ಸಾಧ್ಯ ಆಗ್ತದೆ. ಇದಿಷ್ಟು ಸಿಂಹ ರಾಶಿಯವರ ಮಾಸಿಕ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.